ಗುರುವಿನಲ್ಲಿ ಶ್ರದ್ಧೆ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳಿ ತಮ್ಮ ಜೀವನದುದ್ದಕ್ಕೂ ಗುರುಗಳನ್ನ ಬಿಟ್ಟರೆ ಮತ್ತಾವ ದೇವರಿಗೆ ಅವ್ರ ಕೈ ಮುಗ್ದಿದ್ದು ನಾವು ಕಂಡಿಲ್ಲ. ಅನನ್ಯ ಚಿಂತೆಯಂತೋ ಮಾಂ ತೇಜನ ಉಪಾಸತೆ ತೇಷಾಂ ಯುಕ್ತಾಯಂ ಯೋಗಕ್ಷೇಮ ಅವಾಮ್ಯಂ ಅಂತೇಳಿ ಪರಮಾತ್ಮ ಯಾವ ಮಾತು ಹೇಳಿದಾನ, ಅನನ್ಯವಾಗಿ ನನ್ನನ್ನು ಯಾರು ಸ್ಮರಣೆ ಮಾಡ್ತಾರ ಅವರ ಯೋಗಕ್ಷೇಮವನ್ನ ನಾನು ತಲೆ ಮೇಲೆ ಹೊತ್ತು ರಕ್ಷಣೆ ಮಾಡ್ತೀನಿ ಅಂತೇಳಿ ಭಗವಂತನ ಮಾತು ಯಾವತ್ತೂ ಖುಷಿ ಆಗಲಿಕ್ಕಿಲ್ಲ. ಅಖಂಡವಾಗಿ ಮನದಲ್ಲಿ ಭಗವಂತನ ಸ್ಮರಣೆ. ನಾವೆಲ್ಲ ಗುರುಗಳನ್ನ ಹುಡುಕಿಕೊಂಡು ಹೋಗಿ ದೀಕ್ಷಾ ತಗೋತೀವಿ, ಆದ್ರೆ ಬಹಳ ವಿರಳ ಗುರುಗಳು ಹುಡುಕಾಡ್ಕೊಂಡು ಬಂದು ದೀಕ್ಷಾ ಕೊಟ್ಟಿದ್ದು ಯಾರಿಗಪ್ಪ ಅಂತ ನಮ್ ಗುರುಗಳ ತಕ್ಕವ್ರಿಗೆ. ಇದು ಬಹಳ ವಿಶೇಷ. ನಾವೆಲ್ಲ ಹೋಗ್ತೇವೆ ಗುರುಗಳ ಕಡೆ, ಆದ್ರೂ ಒಬ್ಬ ಗುರುನೇ ಶಿಷ್ಯನ ಹುಡುಕೊಂಡು ಉಪದೇಶ ಕೊಡ್ತಕ್ಕಂಥದ್ದಲ್ಲ. ಇದು ಅವರೇನು ಬಹಳ ದೊಡ್ಡ ಜ್ಞಾನಿಗಳಲ್ಲ, ಅವರೇನು ಪ್ರವಚನ ಮಾಡದಂತವ್ರಲ್ಲ. ಆದ್ರೆ ಅಖಂಡದಲ್ಲಿ 21,600 ಶ್ವಾಸ ಒಂದು ಶ್ವಾಸ ಬಿಡದೆ ಗುರುವಿನ ಸ್ಮರಣೆ ಮಾಡದಂತ ಪುಣ್ಯಾತ್ಮರವರು. ಅಂತವರಿಗೆ ಸಾಥ ಕೊಟ್ಟಂತವ್ರು ಅವರಿಗೆ ಹೆಗಲಾಗಿ 51 ವರ್ಷಗಳ ಕಾಣಪ್ಪನವ್ರ ಸೇವಾ ಬಹಳ ಅಗಾಧವಾದಂತಹದ್ದು. ಇವತ್ತು ಸಮರ್ಥ ಸದ್ಗುರು ರಂಗರಾವ ಮಹಾರಾಜರ ಭಕ್ತಿ ಕಾರ್ಯ ಆಗಿರಬಹುದು, ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ಭಕ್ತಿ ಕಾರ್ಯ ಆಗಿರಬಹುದು. ಇವತ್ತು ವಿಜಯಪುರದಲ್ಲಿ ಏನೋ ಸತ್ಸಂಗಗಳು ನಡೀತಾವ ಅಂತಂದ್ರ ಅದಕ್ಕೆ ಮುಖ್ಯ ಫೌಂಡರ್ ಒಬ್ಬರು ಅಂತಂದ್ರೆ ನಮ್ಮ ಕಾಳಪ್ಪಣ್ಣ. ಇವತ್ತು ಸದ್ಗುರುಗಳ ನೀತಿ ಭಕ್ತಿ ಆದರ್ಶ ಗ್ರಾಮ ಯಾವ 96ನೇ ಇಸ್ವಿಯಲ್ಲಿ ಏನು ದಿಂಡಿ ಪಾದಯಾತ್ರೆ ಪ್ರಾರಂಭ ಆಯ್ತೋ, ದಿಂಡಿ ಪಾದಯಾತ್ರೆಯಲ್ಲಿ ಪ್ರಾರಂಭಿಕವಾಗಿ ಸದ್ಗುರುಗಳ ಭಕ್ತಿಯನ್ನ ಟಂಕ ಕಟ್ಟಿ ಜೈಬರಿ ಹೊಡೆದಂತವ್ರು ನಮ್ಮ ಕಾಳಪ್ಪಣ್ಣವ್ರು. ಅವರ ಭಕ್ತಿ ಯಾವತ್ತೂ, ಅವರ ಸೇವೆ ಯಾವತ್ತೂ ಅವಿಸ್ಮರಣೀಯ. ಅವರೆಲ್ಲರೂ ನಮಗೆ ಮಾರ್ಗದರ್ಶಿಗಳು. ಗುರುಬಳಪ್ಪಣ್ಕಕ್ಕವರ ಅವರ ಭಕ್ತಿ, ಮುಗ್ಧ ಭಕ್ತಿ ನಮಗೆ ಆದರ್ಶ ಆಗ್ತದೆ. ಕಾಳಪ್ಪಣ್ಣವರ ಒಂದು ವೈಭವದ ಭಕ್ತಿ ನಾಂದೇವರಿಗೆ ಆಗ್ಲಿ ಶಿವಗರ್ಜನೆ ಅಂದೇನ ನೋಡಿ. 85ನೇ ವರ್ಷದಲ್ಲಿ ಅವ್ರ ವಾಣಿ ಹೆಂಗದ. ಇದು ಯಾರ ಶಕ್ತಿ ಅಂತಂದ್ರ ಸಮರ್ಥ ಸದ್ಗುರುಗಳ ಶಕ್ತಿ, ಅವರಿಟ್ಟಂತ ಭಕ್ತಿ. ಬಹಳ ಕಡೆ ಸಂಪ್ರದಾಯಗಳಲ್ಲಿ ಬಹಳ ಗುರುಗಳ ವೈಭವ ಎಷ್ಟಿರ್ತದೆ, ಗುರುಗಳು ಇರುತ್ತಾನ ನೋಡ್ಬೇಕು ಅವ್ರ ವೈಭವ. ಏನ್ ಅಂಬಾರಿ ಮೆರವಣಿಗೆ ಇರ್ತದ, ಏನು ಶಿವಾಸನೆ ಮೆರವಣಿಗೆ ಗುರುಗಳ ಕಾಲ ಆದ್ರೂ ಗುರುಗಳ ದೇಹ ಬಿಟ್ಟರು ಅಂದ್ರೆ ಮುಗಿತು ಸಂಪ್ರದಾಯ ಕಥೆಗಳು. ಆದ್ರೆ ಸಮರ್ಥ ಸದ್ಗುರು ರಂಗರಾವ ಮಹಾರಾಜರು ದೇಹ ಬಿಟ್ಟು 51 ವರ್ಷಗಳಾದ್ರೂ ಭಕ್ತಿ ಪ್ರತಿ ವರ್ಷ ಊರ್ಜಿತ ಆಗ್ತದ ಅಂತ ಕೇಳಿದ್ರೆ ಸದ್ಗುರುಗಳ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮೆಲ್ಲರುಗಳ ಪರಿಶುದ್ಧವಾದಂತಹ ಭಕ್ತಿ ಈ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತದೆ. ಸಮರ್ಥ ಸದ್ಗುರು ಗಣಪತರಾಮರ ದೇಹ ಬಿಟ್ಟು 21 ವರ್ಷ ಆದ್ರೂ ಕೂಡ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾವ ಅಂತ ಕೇಳಿದ್ರೆ ಶಿಷ್ಯರಲ್ಲಿ ಯಾವ ಮಟ್ಟಿಗೆ ಗುರುಗಳ ಬಹುದಾದ, ಗುರುಗಳಲ್ಲಿ ಎಷ್ಟು ಅನನ್ಯವಾದಂತಹ ಭಕ್ತಿ ಶಿಷ್ಯರದ ಅಂತಕ್ಕಂಥದ್ದು. ಇವತ್ತು ಭಕ್ತಿ ನಮ್ಮನ್ನ ಮುಕ್ತಿ ಪಥಕ್ಕೆ ಒಯ್ತದೆ. ಪರಮಾತ್ಮ ಕೊಟ್ಟಿದ್ದು ಈ ಮನುಷ್ಯ ಜನ್ಮವನ್ನ ಭಕ್ತಿಗಾಗಿ. ಸಂತ ನರಹರಿ ಅಂತ ಒಬ್ಬ ಮಹಾತ್ಮ ಕೇಳಿರ್ಬೇಕು ನೀವೆಲ್ಲ. ಆತ ಪ್ರಯಾಗರಾಜದಲ್ಲಿದ್ದ ತಂದೆ ಅಚ್ಯುತದಾಸ ಬುವ ನೀನು ಹೋಗು ಪಂಢರಪುರಕ್ಕೆ ಹೋಗು ಅಂತ ಕಳಿಸ್ತಾನೆ. ಆತ ಅಪ್ಪಟ ಶಿವನ ಭಕ್ತ. ತನ್ನ ಶಿವನ ಬಿಟ್ಟು ಮತ್ತಾವ ದೇವರಿಗೆ ಹೋದಂತವಲ್ಲ, ಕೈ ಮುಗದಂತವಲ್ಲ. ಅಷ್ಟೇ ಅದ್ಭುತವಾಗಿ ತನ್ನ ಕುಲಕಸವಾದಂತ ಚಿನ್ನ ಬೆಳ್ಳಿ ಕಾಯಕವನ್ನು ಮಾಡ್ತಾ ಇದ್ದ. ಬಹಳ ಅದ್ಭುತವಾಗಿ ತನ್ನ ಕೌಶಲ್ಯದಿಂದ ಅದ್ಭುತವಾದಂತ ಆಭರಣಗಳನ್ನು ತಯಾರು ಮಾಡ್ತಿದ್ದ. ಸುತ್ತ 10 ಊರಲ್ಲಿ ಆತನ ಹೆಸರು ಪ್ರಖ್ಯಾತಿ ಪಡೆದಿತ್ತು ಚಿನ್ನ ಬೆಳ್ಳಿ ಕೆಲಸದಲ್ಲಿ. ಪ್ರತಿ ವರ್ಷ ಪಂಢರಪುರಕ್ಕೆ ವಾರಿ ಬರ್ತಾವ. ಆಷಾಢ ವಾರಿ ಬರ್ತದೆ, ಕಾರ್ತಿಕ ವಾರಿ ಬರ್ತದೆ. ಆ ದಿಂಡಿಯಲ್ಲಿ ಒಬ್ಬ ಶ್ರೀಮಂತ ದಿಂಡಿಯಲ್ಲಿ ಬಂದು ಪಾಂಡುರಂಗನಿಗೆ ಒಂದು ಹರಕೆ ಹೊರ್ತಾನೆ. ನನಗೆ ಸಂತಾನ ಇಲ್ಲ, ಸಂತಾನ ಆತು ಅಂತ ಕೇಳಿದ್ರೆ ನಿನಗ ಒಂದು ಚಿನ್ನದ ಡಾಬನ್ನ ಅಂದ್ರ ಟೊಂಕಪಟ್ಟಿಯನ್ನ ಮಾಡಿಸ್ತೀನಿ, ಉಡದಾರನ್ನ ಮಾಡಿಸ್ತೀನಿ ಅಂತ ಹೇಳಿ ಹರಿಕೆ ಹೊರತಾನೆ. ಪಾಂಡುರಂಗ ಆತನ ಹರಿಕೆಯನ್ನ ಈಡೇರ್ತಾನ. ವರ್ಷ ಅವರ ಒಂದು ಗಂಡು ಮಗ ಜನ್ಮ ಆಗ್ತದ ಆ ಶ್ರೀಮಂತನಿಗೆ. ಏನ್ ಹರಿಕೆ ಹೊತ್ತಿದ್ದಲ್ಲ, ಹರಿಕೆ ಹೊತ್ತ ಪ್ರಕಾರ ಪಾಂಡುರಂಗ ಒಂದು ಚಿನ್ನದ ಉಡದಾರ ಮಾಡಿಸ್ಬೇಕಲ್ಲ, ಟೊಂಕಪಟ್ಟಿ ಮಾಡಿಸ್ಬೇಕಲ್ಲ. ಹಾಗಾದ್ರೆ ಟೊಂಕಪಟ್ಟಿ ಅದ್ಭುತವಾಗಿ ಮಾಡೋರು ಯಾರು ಅಂತ ಕೇಳಿದ್ರೆ ಆಚಾರ್ಯ ಹೇಳಿದ್ರು, ಪಂಡಿತರು ಹೇಳಿದ್ರು, ಪೂಜಾರಿ ಹೇಳಿದ್ರು, ಯಾರು ಮತ್ತಾರು ಮಾಡೋರಲ್ಲ, ನರಹರಿ ಸೋನಾರು ಬಿಟ್ರೆ ಮತ್ತಾರು ಮಾಡಕ್ ಸಾಧ್ಯ ಇಲ್ಲ, ಆತ ಒಬ್ಬ ಮಾಡ್ತಾನ ಅಂತ ಹೇಳಿ. ಆತನ ಹತ್ರ ಹೋದ ಈ ಶ್ರೀಮಂತ. ಹೋಗಿ ಕೇಳ್ದ, ಪಾಂಡುರಂಗ ಒಂದು ಉಡದಾರ ಮಾಡ್ಬೇಕಾಗ್ಯದ, ಅದಕ್ಕೆ ನೀನು ಬಂದು
ಪಾಂಡುರಂಗನ ಟೊಂಕದ ಮಾಪು ತಗೊಂಡು ಮಸ್ತಾಗೆ ಉಡದಾರ ಮಾಡೋ ಅಂತ ಹೇಳ್ದ. ನಾ ಬರೋದಿಲ್ಲ, ನನಗೆ ಅವನಿಗೆ ಆಗಿ ಬರೋದಿಲ್ಲ. ನಾನು ಪರಮ ಶಿವನ ಭಕ್ತ, ನಿನ್ನ ದೇವರಿಗೆ ನಾ ಬರೋದಿಲ್ಲ. ನೀನೇ ಮಾಪು ತಗೊಂಡ್ವ ಮಾಡಿ ಕೊಡ್ತೀನಿ, ಒಯ್ದು ಹಾಕಿ ಅಂದ. ಅವಾಗ ಅವ ಮಾಪು ತಗೊಂಡು ಬಂದ, ಒಂದು ದಾರ ತಗೊಂಡು ಮಾಪು ತಗೊಂಡ್ಬಂದ ಪಾಂಡುರಂಗನ ಟೊಂಕದ್ದು. ಆ ಮಾಪದ ಪ್ರಕಾರ ಉಡದಾರ ಮಾಡ್ದ. ಹೋಗಿ ಉಡದಾರ ಪಾಂಡುರಂಗನ ಕಿರಿ ಬೆತ್ತದು, ಕಡಿಮೆ ಬೆತ್ತು. ಹೇಳ್ದ, ಉಡದಾರ ಕಡಿಮೆ, ನೀ ಹೆಂಗ ಮಾಪು ಕೊಟ್ಟಿದಂಗ ಮಾಡಿದಿ, ನಂದೇ ತಪ್ಪಲ್ಲ. ಶ್ರೀಮಂತ ಅಂದ, ಎಷ್ಟೇ ಆಗ್ಲಿ ಮತ್ತೊಂದು ಉಡದಾರ ಮಾಡೋಣ, ಮತ್ತೊಮ್ಮೆ ಮಾಪು ತಗೊಂಡ್ಬರ್ತೀನಿ, ಮತ್ತೊಮ್ಮೆ ಮಾಡೋ ಅಂತ. ಮತ್ತೊಮ್ಮೆ ಮಾಪು ತಗೊಂಡು ಬಂದ, ಮತ್ತೆ ಅದ್ಭುತವಾಗಿ ಉಡದಾರ ಮಾಡಿ ಕೊಟ್ಟ. ಅದು ಉಡದಾರ ದೊಡ್ಡದ, ಒಮ್ಮೆ ಸಣ್ಣದಾರ ಆಗೋದು, ಒಮ್ಮೆ ದೊಡ್ಡದಾರ ಆಗೋದು. ಏನ್ ಮಾಡೋದು ಈಗ? ಶ್ರೀಮಂತ ಅಂದ, ಹೆಂಗಾರೆ ಮಾಡಿ ಬರೋದಿಲ್ಲ. ಅವ ಹೆಂಗೆಷ್ಟು ನಿಷ್ಠೆ ಇತ್ತು ಶಿವನ ಮೇಲೆ ಅಂತಂದ್ರೆ, ಪಾಂಡುರಂಗನ ಗುಡಿ ಮುಂದೆ ಹಾಕಿತ್ತಿಲ್ಲ. ಎಲ್ಲಿ ಅಪ್ಪಿ ತಪ್ಪಿ ಅವ್ನು ನೋಡೋ ಪರಿಸ್ಥಿತಿ ಬರ್ತದ. ಕೊನೆಗೆ ಉಡದಾರ ಮಾಡೋದು ಹೆಂಗ? ಒಂದು ತೀರ್ಮಾನಕ್ಕೆ ಬಂದ ಆ ಶ್ರೀಮಂತ, ಆಯ್ತಪ್ಪ ನೀ ನೋಡಬೇಡ ನನ್ನ ದೇವರ, ಕಣ್ಣು ಕಟ್ಕೊಂಡು ಹೋಯ್ತೀನಿ, ನಿನಗೆ ಕಣ್ಣು ಕಟ್ಕೊಂಡು ಹೋಯ್ತೀನಿ, ನಾನು ಒಯ್ದನ್ನೇ ಅಲ್ಲಿ ಪಾಂಡುರಂಗನ ಮೂರ್ತಿ ಹಿಡಿಸ್ತೀನಿ, ಮಾಪ್ ತಗೊಂಡು ಬಂದು ಬಿಡು ಪಟ್ನಿ. ಏ ಮಾತಾ, ಕಣ್ಣು ಬಿಚ್ಚಿ ನಮ್ಮ ನೋಡೋ ದೇವ್ರು ನೋಡವಲ್ಲ ನಾನು. ಆಯ್ತಪ್ಪ ಕಣ್ಣು ಕಟ್ಟಿ ಹೋಗೋಣ. ಕಣ್ಣು ಕಟ್ಟಿ ಪಾಂಡುರಂಗನ ಗುಡಿ ಒಳಗೆ ಗರ್ಭಗುಡಿಗೆ ಹೋದ್ರು. ನೋಡು, ಇದು ಪಾಂಡುರಂಗನ ಮೂರ್ತಿ ಅದ, ಮಾಪ್ ತಗೋ ಅಂತ ಹೇಳಿ ಆ ಸೋನಾರ, ನರಹರಿ ಸೋನಾರ ಪಾಂಡುರಂಗನ ಮೂರ್ತಿಯನ್ನ ಮುಟ್ಟದ. ಕಣ್ಣು ಕಟ್ಟಿ ಅದು ಏನ್ ಅನಿಸ್ತು ಅಂತ ಕೇಳಿದ, ಅದು ಪಾಂಡುರಂಗನ ಮೂರ್ತಿ ಅನಿಸ್ಲಿಲ್ಲ, ಅದು ತನ್ನ ಶಿವನ ಆರಾಧ್ಯ ದೈವ ಈಶ್ವರ ಪಿಂಡಿ ಅನಿಸ್ತು ಅಂತ ಕೇಳಿದ. ನನಗೆ ಎಲ್ಲಿ ಕರ್ಕೊಂಡು ಬಂದೆ ನೀನು? ಪಾಂಡುರಂಗನ ಗುಡಿಗೆ ಸುಳ್ಳು ಹೇಳಕತ್ತಿದ್ನಿ. ಇದು ಪಾಂಡುರಂಗ ಅಲ್ಲ, ನನ್ನ ಆರಾಧ್ಯ ದೈವ ಶಿವನ ಈಶ್ವರ ಲಿಂಗದಾಗಿದ್ದು. ಮುಚ್ಚ, ಕಣ್ಣು ಬಿಟ್ಟು ನೋಡು, ಕಣ್ಣು ಬಿಟ್ಟು ನೋಡ್ತಾನೆ ಮತ್ತೆ ಪಾಂಡುರಂಗನ ಮೂರ್ತಿ. ಅವಾಗ ಅನಿಸ್ತವನಿಗೆ, ಇದು ಸಾಮಾನ್ಯ ಅಲ್ಲ, ಹರಿಹರರು ಬೇರೆ ಅಲ್ಲ, ಹರಿಹರರು ಒಬ್ಬರೇ. ಇವತ್ತಿಗೆ ಅವತ್ತು ಪಾಂಡುರಂಗ ಆತನ ಕಾಲಾಗ ಪಾಂಡುರಂಗನ ತಲೆ ಮೇಲೆ ಈಶ್ವರ ಪಿಂಡಿ ಅದ ನೋಡಿರಿ, ಈಶ್ವರ ಪಿಂಡಿ ಅದ ಪಾಂಡುರಂಗನ ತಲೆ ಮ್ಯಾಗ. ಅದು ಯಾವಾಗ ಉದ್ಭವ ಆಗ್ಯದ ಅಂತ ಕೇಳಿದ್ರೆ, ಯಾವಾಗ ಸಂತ ನರಹರಿ ಪಾಂಡುರಂಗನ ಮೂರ್ತಿಯನ್ನ ಸ್ಪರ್ಶ ಮಾಡುದು, ಅವಾಗ ಅದು ಈಶ್ವರ ಪಿಂಡಿ ಪ್ರಕಟ ಆಗಿತ್ತು. ನಾನು ಹರಿನೂ ಹೌದು, ಹರನೂ ಹೌದು. ಅವಾಗ ಹರಿಹರಲ್ಲಿ ಏಕತ್ವವನ್ನು ಕಂಡು ಪಾಂಡುರಂಗನ ಮೇಲೆ ಅಭಂಗಗಳನ್ನು ಬರೀತಾನೆ, ಸಾವಿರಾರು ಅಭಂಗ ಬರೀತಾನೆ ಸಂತ ನರಹರಿ. ಮುಂದೆ